ಪ್ರಿಯ ಸ್ನೇಹಿತರೆ, ಮುಗುಳ್ನಗ್ರಿ, ನೀವೆಲ್ಲಿದ್ದರೂ ಸ್ಮೈಲ್ ಮಾಡಿರಿ. ಇಲ್ಲವಾದರೆ ನೀವು ಆಧಾರ್ ಕಾರ್ಡ್ ಫೋಟೋಗ್ರಾಫ್ ಥರ ಕಾಣ್ತೀರಾ ಎಂದು ಯಾರೋ ಹೇಳಿದ್ರಂತೆ. ಹೌದು, ನಾವು ಮುಗುಳ್ನಕ್ಕೂ ನಮ್ಮ ಸುತ್ತಮುತ್ತಲೂ ಇರೋರನ್ನು ಉತ್ತೇಜಿಸಿ ಕರ್ತನ ಈ ವಾಕ್ಯವನ್ನು ನಾವು ಧ್ಯಾನಿಸೋಣ, ಸಿದ್ಧರಾಗೋಣ. ಜಾರ್ಜ್ ವಿಟ್ಫೀಲ್ಡ್ ಎಂಬ ಪ್ರಸಿದ್ಧ ಸುವಾರ್ಥ ಬೋಧಕರಿದ್ದರು. ಅವರು 1770ನೇ ಇಸ್ವಿಯಲ್ಲಿ 55ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು, ನಿಧನರಾದರು. ಆದರೆ ಅಷ್ಟರೊಳಗೆ ಅವರು ಎಷ್ಟು ಜನರಿಗೆ ಸುವಾರ್ತೆಯನ್ನು ಹೇಳಿದರು. ಅವರಿಗೆ ಒಂದು ಅಸಾಧಾರಣ ಸಮಸ್ಯೆ ಇತ್ತಂತೆ, ಸ್ಟ್ರಾಬಿಸ್ಮಸ್ ಅಥವಾ ಅಡ್ಡ ಕಣ್ಣು ಇತ್ತಂತೆ. ಆದರೆ ಅದರಿಂದ ಬಹಳ ಉಪಯೋಗ ಆಯ್ತಂತೆ. ಅಂದರೆ ಎಲ್ಲಿ ಹೋಗಿ ಪ್ರಸಂಗ ಮಾಡಿದರು, ಭಾಷಣ ಮಾಡಿದರು, ಜನರೆಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ ಅಂತ ಎಲ್ಲ ತಿಳ್ಕೊಂಡ್ರಂತೆ. ಅವರು ಕಲ್ಲಿದ್ದರು ಗಣಿಗಾರರಲ್ಲಿ ಒಬ್ಬರ ಹತ್ರ ಮಾತನಾಡ್ತಾ ಇದ್ದ ಸಂಗತಿಯ ಬಗ್ಗೆ ಬರೆದಿದ್ದಾರೆ. ಅವರು ಕೇಳಿದ್ದು, ಪ್ರಿಯ ಸ್ನೇಹಿತ, ನೀವು ಏನು ನಂಬ್ತೀರಿ? ಆಗ ಅವನು, ಆ ಗಣಿಗಾರ ಹೇಳುತ್ತಾನೆ, ಮೈನರ್, ನನ್ನ ನಂಬಿಕೆ ಸಭೆ ಅಥವಾ ಚರ್ಚಿನ ನಂಬಿಕೆ ಅಂತೆಯೇ ಇದೆ. ಅದೇ ಚರ್ಚ್ ನಂಬುವುದನ್ನು ನಾನು ನಂಬ್ತೇನೆ. ಹೌದೇ? ಹಾಗಾದರೆ ಚರ್ಚ್ ಏನನ್ನು ನಂಬುತ್ತದೆ? ನಾನು ನಂಬುವಂತೆಯೇ ಚರ್ಚು ಕೂಡ ನಂಬುತ್ತದೆ. ಹೌದೇ? ಓಕೆ, ಹಾಗಿದ್ದರೆ ನೀವಿಬ್ಬರೂ ಏನನ್ನು ನಂಬುತ್ತೀರಿ? ನಾವಿಬ್ಬರೂ ಒಂದೇ ವಿಷಯವನ್ನು ನಂಬ್ತೇವೆ ಎಂದರಂತೆ. ಹಾಸ್ಯಮಯ. ಯೇಸು ಸ್ವಾಮಿ, ಕ್ಲಿಯೋಪ ಮತ್ತು ಇತರ ಶಿಷ್ಯ ಅವರಿಬ್ಬರೂ ಒಂದೇ ವಿಷಯವನ್ನು ನಂಬಿದ್ರು. ಯಾಕೆ ಇದೆಲ್ಲ ನಡೆದಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದರೆ ಯೇಸು ಸ್ವಾಮಿ ಎದ್ದು ಬಂದಿರುವುದು ಸಂದೇಹದಾಯಕ, ಅದು ಸಾಧ್ಯವಿಲ್ಲ ಎಂಬ ಆ ಅರ್ಥ ಮಾಡಿಕೊಂಡು ಹೇಳ್ತಾ ಅವರು ನಡೀತಾ ಇದ್ದಾರೆ. ಆಗ ಎಮ್ಮಾಹು ಎಂಬ ಪಟ್ಟಣಕ್ಕೆ ಹೋಗ್ತಾ ಇರುವ ಸಮಯದಲ್ಲಿ ಯೇಸು ಸ್ವಾಮಿ ಅವರ ಹಿಂದೆ ಹೋಗಿ ಅವರೊಡನೆ ಸೇರಿ ಅವರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಅವರು ಕೇಳುತ್ತಾರೆ, ಏನು ಮಾತನಾಡ್ತಾ ಇದ್ದೀರಿ? ಅವರ ಉತ್ತರ ಏನು ನಾವು ಓದೋಣ. 24ನೇ ಅಧ್ಯಾಯ, ಲೂಕ 13ರಿಂದ 17. ಒಂದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡ್ತಾ ಇದ್ರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಅವನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ನೋಡಿ, ಕೆಲವೊಮ್ಮೆ ಮಕ್ಕಳು ದುಃಖದಿಂದ ತುಂಬಿ ಏನೋ ಕೂತಿದ್ದಾಗ ಯಾರೋ ಹಿರಿಯರು ಬಂದು ಕೇಳಿದರೆ, ಏನಾಯಿತು ನಿನಗೆ ಎಂದು ಕೇಳಿದರೆ ಗೋಳೋ ಎಂದು ಅಳುವಂಥ ಸಂದರ್ಭವನ್ನು ನಾವು ನೋಡಿದ್ದೇವೆ ಅಲ್ಲವೇ? ಅಲ್ಲಿವರೆಗೆ ಏನೂ ತೊಂದರೆ ಇಲ್ಲ, ಕೇಳಿದಾಗ ಆಣೆಕಟ್ಟು ಒಡೆಯಿತು, ಡ್ಯಾಮ್ ಬರ್ಸ್ಟ್, ಕಣ್ಣೀರು ಬಂತು, ಅದು ಸಾಮಾನ್ಯ. ಇಲ್ಲೂ ಹಾಗೆ ಆಗಿರಬೇಕು. ಯೇಸು ಸ್ವಾಮಿ ಕೇಳಿದ್ದೇನು, ಏನು ವಿಷಯ, ಏನು ಮಾತನಾಡ್ತಾ ಇದ್ದೀರಿ? ಆಗ ಅವರಿಗೆ ದುಃಖ ಇನ್ನೂ ಜಾಸ್ತಿ ಆಗಿರಬೇಕು. ರಾಬರ್ಟ್ ಝುಂಡ್ ಎನ್ನುವಂಥವರು 1877ರಲ್ಲಿ ಬರೆದ ಆ ಚಿತ್ರ, ಉತ್ತಮವಾದ ಚಿತ್ರ, ಪ್ರಸಿದ್ಧ ಚಿತ್ರ, ಎಮ್ಮಾಹು ಪಟ್ಟಣಕ್ಕೆ ನಡೆಯುವಂಥ ಆ ಚಿತ್ರ. ಯೇಸು ಸ್ವಾಮಿ ಇಬ್ಬರು ಶಿಷ್ಯರ ಒಟ್ಟಿಗೆ ಸೇರಿಕೊಂಡು ನಡೀತಾ ಇದ್ದಾರೆ. ಅದು ಈಗ ಸ್ವಿಟ್ಜರ್ಲೆಂಡ್ನಲ್ಲಿ ಸೇಂಟ್ ಗ್ಯಾಲನ್ ಎಂಬ ಪಟ್ಟಣದಲ್ಲಿ ಇದೆ. ವರ್ಣಚಿತ್ರಗಳಲ್ಲಿ ಅತ್ಯಂತ ಪ್ರತಿಮಾರೂಪವಾದ ಒಂದು ಚಿತ್ರ. ಈಗ ಗ್ರೀಕ್ ಭಾಷೆಯಲ್ಲಿ ಇಗೋ, ಬಿಹೋಲ್ಡ್ ಎನ್ನುವಂಥ ಪದ, ಇಗೋ ನೋಡಿ, ಕನ್ನಡ ತರ್ಜುಮೆಯಲ್ಲಿ ಅದನ್ನು ಬರೆದಿಲ್ಲ. 8 ಫರ್ಲಾಂಗ್ ಅಂದರೆ 1 ಮೈಲಿ, 80 ಫರ್ಲಾಂಗ್ ದೂರ, 4 ಸ್ಕೋರ್ ಅಥವಾ 80 ಫರ್ಲಾಂಗ್ ದೂರ ಇರುವಂಥ ಎಮ್ಮಾಹು. ಹಾಗಾದರೆ ಸಾಧಾರಣ 7.5 ಮೈಲಿ ಇದ್ದಿರಬೇಕು. ಕನ್ನಡ ತರ್ಜುಮೆಯಲ್ಲಿ 6 ಮೈಲು ಎಂದು ಬರೆದಿದ್ದಾರೆ, ಅದಕ್ಕೂ ಜಾಸ್ತಿ ಇದ್ದಿರಬೇಕು.
ನೀವು ಫರ್ಲಾಂಗ್ ಅಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದರೆ ನಿಮ್ಮ ವಯಸ್ಸು ಹೆಚ್ಚಾಗಿದೆ ಎಂದು ನಮಗೆ ಗೊತ್ತಾಗ್ತದೆ ಅಷ್ಟೇ. ಆತ್ಮೀಯ ಸ್ನೇಹಿತರೆ ನೋಡಿ, ಈಗ ಯೇಸು ಸ್ವಾಮಿ ಅವರೊಟ್ಟಿಗೆ ಏನು ಮಾತಾಡಿರಬೇಕು? ಅವರು ಕೇಳ್ತಾರೆ, ಯಾವುದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ, ಸಂಭಾಷಣೆ ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ವೇ ಯೆರೂಸಲೇಮ್ ಪಟ್ಟಣದಲ್ಲಿ ನಡೆದ ಸಂಗತಿಗಳು? ಯಾವ ಸಂಗತಿ? ಅಯ್ಯೋ, ನಿಮಗೊಬ್ಬರಿಗೆ ಮಾತ್ರ ಗೊತ್ತಿಲ್ಲ. ಯೇಸು ಕ್ರಿಸ್ತನು ಎಷ್ಟು, ಅವನ ಬಗ್ಗೆ ನಮಗೆಷ್ಟು ನಿರೀಕ್ಷೆ ಇತ್ತು, ಎಲ್ಲ ಹೋಯ್ತ್ರಿ. ಆಗ ಯೇಸು ಸ್ವಾಮಿ ಅವರೊಟ್ಟಿಗೆ ಸಂಭಾಷಿಸಿ ಹಳೆಯ ಒಡಂಬಡಿಕೆಯ ಪ್ರವಾದಿಗಳ ಮತ್ತು ಧರ್ಮ ಗ್ರಂಥಗಳ, ಮೋಶೆಯ ಮತ್ತು ಕೀರ್ತನೆಗಳಿಂದ ಅಲ್ಲಿಂದೆಲ್ಲ ಹೇಳಿ ವಿವರವಾಗಿ ತಿಳಿಸ್ತಾ ಇದ್ದಾನೆ. ಮೊದಲನೇ ಮೈಲಿಯಲ್ಲಿ ಏನು ಮಾತಾಡಿರಬೇಕು ನಾವು ಊಹಿಸೋಣ. ಮೊದಲನೇ ಮೈಲಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಮೆಸ್ಸಿಯನ ಹಿಮ್ಮಡಿಯನ್ನು ತಿವಿದರೆ, ಮೊಳೆ ಹೊಡೆದರೆ, ಹೌದು ಹೊಡೆದಿದ್ರು, ಇದು ಪ್ರವಾದನೆ. ಆದರೆ ಮೆಸ್ಸಿಯನು ಪುನರುತ್ಥಾನದಲ್ಲಿ ಆ ಸರ್ಪದ ಸೈತಾನ್ನ ತಲೆಯನ್ನು ಜಜ್ಜಿದ್ದಾನೆ ಎಂದು ವಿವರಿಸಿರಬೇಕು. ಇಲ್ಲಿ ಇನ್ನೊಂದು ತರ್ಜುಮೆಯಲ್ಲಿ ಅವನು ಮಾರಕವಾಗಿ, ಫೇಟಲಿ ಕ್ರಶ್ ಹಿಸ್ ಹೆಡ್, ಹೀ ವಿಲ್ ಫೇಟಲಿ ಕ್ರಶ್ ಹಿಸ್ ಹೆಡ್, ಮಾರಕವಾಗಿ ನಿನ್ನ ತಲೆಯನ್ನು ಜಜ್ಜುವನು ಎಂದು ಬರೆದಿದ್ದಾರೆ. ಆದಿಕಾಂಡ 3ನೇ ಅಧ್ಯಾಯ 21ನೇ ವಾಕ್ಯ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮೊದಲು ನೀಡಿದ ಬಲಿದಾನ, ಕುರಿಮರಿಯ ಬಲಿದಾನ, ಅದರ ಚರ್ಮದಿಂದ ದೊರಕಿತು ಅಂಗಿಗಳು. ಅದು ಒಂದು ಚಿತ್ರಣ. ಕ್ರಿಸ್ತನ ನೀತಿವಂತಿಕೆಯ, ಅದರ ಮುಖಾಂತರ ನಮಗಿದೆ ರಕ್ಷಣೆ. ನಮ್ಮ ಪಾಪದ ವಿರೂಪವನ್ನು ಮರೆಮಾಚಲು, ನಮ್ಮನ್ನು ಕ್ಷಮಿಸಲು ಅದು ಕ್ರಿಸ್ತನ ರಕ್ತದಿಂದ, ಅದು ಮಾತ್ರ ಸಾಧ್ಯ. ಸ್ವಾಮಿ, ಇದು ಬರಲಿರುವ ಕ್ರಿಸ್ತನ ಚಿತ್ರಣ, ಮೆಸ್ಸಿಯನ ಚಿತ್ರಣ ಎಂದು ಹೇಳಿರಬೇಕು. ಆದಿಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯ. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆ ಆಶೀರ್ವಾದ ಮೆಸ್ಸಿಯನ ಮೂಲಕ ಎಂದು ಹೇಳಿದಾಗ ಆ ಇಬ್ಬರು ಶಿಷ್ಯರಿಗೆ ಸ್ವಲ್ಪ ಅರ್ಥವಾಗಿರಬೇಕು. ಆದಿಕಾಂಡ 22ನೇ ಅಧ್ಯಾಯಕ್ಕೂ ಯೇಸು ಸ್ವಾಮಿ ಹೋಗಿರಬೇಕು. 13-14ನೇ ವಚನಗಳು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಯೀರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಅಬ್ರಹಾಮನು ಇಸಾಕನನ್ನು ಬಲಿದಾನವಾಗಿ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಆಜ್ಞೆಯನ್ನು ಆತನು ಹೇಳಿದ ಪ್ರಕಾರ ನಡೆಯುತ್ತಾ ಇದ್ದಾನೆ. ಆದರೆ ಕೈಯನ್ನೆತ್ತಿದಾಗ, ಅಬ್ರಹಾಮನೇ, ನಿನ್ನ ಕೈಯನ್ನು ಹಿಂದಿರುಗಿಸು ಎಂಬ ಶಬ್ದ ಬಂತು. ಟಗರು ಅಲ್ಲಿ ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಯೆಹೋವನು ಒದಗಿಸಿದ್ದಾನೆ. ಇಲ್ಲಿ ಗೋಲ್ಗೋಥಾ ಬೆಟ್ಟದಲ್ಲಿ ಯೆಹೋವನು ಒದಗಿಸಿದ ಆ ಬಲಿದಾನ. ಆದರೆ ಈ ಸಮಯದಲ್ಲಿ ನಿಲ್ಲು ಎನ್ನುವಂಥ ಶಬ್ದ ಬರಲಿಲ್ಲ. ಕರ್ತನು, ತಂದೆ ತನ್ನ ಮುಖವನ್ನು ಅಲ್ಲಿಂದ ಬೇರೆ ಕಡೆಗೆ ತಿರುಗಿಸಿದ. ನೋಡಲು ಸಾಧ್ಯವಾಗಲಿಲ್ಲ. ಪಾಪ ವಿರೂಪವನ್ನು ಹೊತ್ತು ಆತನು ಬಲಿದಾನವಾಗಿ ಆತನು ತನ್ನ ಜೀವವನ್ನು ಕೊಟ್ಟನು. ಅದು ಮೆಸ್ಸಿಯನ ಬಗ್ಗೆ ಇದ್ದ ಪ್ರವಾದನೆ. ಗೊತ್ತಾಯ್ತಾ ನಿಮಗೆ? ಅದರ ನಂತರ 2ನೇ ಮೈಲಿ ಬಂದಾಗ ವಿಮೋಚನ ಕಾಂಡಕ್ಕೆ ಬಂದಿರಬೇಕು. 12ನೇ ಅಧ್ಯಾಯದಲ್ಲಿ ಪಸ್ಕದ ಕುರಿಮರಿ ಬಲಿದಾನ ಮತ್ತು ಆ ಮನೆ ಬಾಗಿಲಿನ ಮೇಲೆ ರಕ್ತದ ಗುರುತು. 12ನೇ ಅಧ್ಯಾಯ 7ನೇ ವಾಕ್ಯ. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನ ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ
ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಕ್ತ ಮೆಸ್ಸಿಯನ ರಕ್ತ. ಅದನ್ನು ನಂಬಿದಾಗ ನಮಗಿದೆ ರಕ್ಷಣೆ. ಯೋಹಾನ, ಸ್ನಾನಿಕನಾದ ಯೋಹಾನ, ನೀವು ಕೇಳಿದ್ದೀರಲ್ವೇ? ಹೌದು ಹೌದು, ನಾವು ಕೇಳಿದ್ದೇವೆ, ನೋಡಿದ್ದೇವೆ. 1ನೇ ಅಧ್ಯಾಯ 29ನೇ ವಾಕ್ಯ. ಅವರು ಹೇಳಿದ್ದೇನು? ಇಗೋ ದೇವರ ಕುರಿಮರಿ ಅಂದು ಆತನು ಹೇಳಿದ್ದು ನೀವು ಕೇಳಿದ್ದೀರಾ? ಮರುದಿನ ಯೋಹಾನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ವಿಮೋಚನ ಕಾಂಡ 16ನೇ ಅಧ್ಯಾಯದಲ್ಲಿ ದೇವರು ಮೋಶೆಗೆ ಹೇಳುತ್ತಾನೆ, ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಮೆಸ್ಸಿಯನು ಯೇಸು ಸ್ವಾಮಿ. 6ನೇ ಅಧ್ಯಾಯ ಯೋಹಾನ 6:35ನೇ ವಾಕ್ಯ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ಹೇಳಿದ್ದು ನಿಮಗೆ ಜ್ಞಾಪಕ ಉಂಟಾ? ಹೌದು, ಜ್ಞಾಪಕ ಇದೆ. ಹೇಳಿದ್ದು ನಿಜ. ವಿಮೋಚನ ಕಾಂಡ 17ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಹೋರೇಬಿನ ಬಂಡೆಯ ಮೇಲೆ ನಾನೇ ನಿನ್ನೆದುರಿಗೆ ನಿಲ್ಲುವೆನು. ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು. ಯೋಹಾನ 6:35 2ನೇ ಭಾಗ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ, ಬಾಯಾರಿಕೆ ಆಗುವುದಿಲ್ಲ ಎಂದು ಹೇಳಿದ್ದು ನಿಮಗೆ ಜ್ಞಾಪಕ ಉಂಟಾ? ಹೌದ್ರಿ, ಉಂಟು ಉಂಟು. ಅದರ ಬಗ್ಗೆನೇ ಪೌಲನು 1 ಕೊರಿಂಥ 10ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೀತಾನೆ, ಅವರೆಲ್ಲರಿಗೂ ದೈವಿಕವಾದ ಒಂದೇ ನೀರನ್ನು ಅವರು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿತಾ ಇದ್ದರು. ಆ ಬಂಡೆ ಕ್ರಿಸ್ತನೇ. ಅದು ಮೆಸ್ಸಿಯನ ಚಿತ್ರಣ. ಅಷ್ಟರೊಳಗೆ 3ನೇ ಮೈಲಿ ಆರಂಭವಾಯಿತು. ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡದಿಂದ ಉಪದೇಶ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ. ಅರಣ್ಯಕಾಂಡ 21ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಚನಗಳಲ್ಲಿ ಕಂಚಿನ ಸರ್ಪವನ್ನು ಮೋಶೆ ಒಂದು ಧ್ವಜಸ್ತಂಭಕ್ಕೆ ಹಾಕಿತ್ತು. ನಿಮಗೆ ಜ್ಞಾಪಕ ಉಂಟಾ? ಬರೆದಿದ್ದು ಓದಿದ್ದೀರಾ? ಹೌದು, ಕೇಳಿದ್ದೇವೆ, ಓದಿದ್ದೇವೆ. ಅದು ಮೆಸ್ಸಿಯನ ಬಗ್ಗೆ ಇರುವ ಪ್ರವಾದನೆ, ಹೌದೇ? ನೋಡಿ, ಅರಣ್ಯಕಾಂಡ 24ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬಾಲಾಮ್ ಅವನು ಏನು ಹೇಳ್ತಾನೆ? ಅವರ ಅರಸನು, ಇಸ್ರಾಯೇಲ್ಯರ ಬಗ್ಗೆ, ಅವರ ಅರಸನು ಆಗಾಗ್ ರಾಜನಿಗಿಂತ ದೊಡ್ಡವನಾಗಿರುವನು. ಅವರಿಗೆ ತಿಳಿದ ಮಟ್ಟಿಗೆ ಆಗಾಗ್ ಅವರ ದೊಡ್ಡ ರಾಜ ಮೋವಾಬ್ಯರಲ್ಲಿ. ಆದರೆ ಅವರ ಮಧ್ಯದಲ್ಲಿ ಬರುವಂಥವನು ಅವನಿಗಿಂತ ದೊಡ್ಡವನಾಗಿರುವನು. ಅದು ಮೆಸ್ಸಿಯನ ಬಗ್ಗೆ ಬರೆದಿದ್ದು. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಚನ. ಮೋಶೆ ಹೇಳಿದ್ದೇನು ಓದೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಅವನಿಗೆ ನೀವು ಕಿವಿಗೊಡಬೇಕು. ಬರಲಿರುವ ಪ್ರವಾದಿ, ರಾಜ, ಯಾಜಕ ಯೇಸು ಸ್ವಾಮಿ. ಆತನ ಬಗ್ಗೆ ಕೆಲವು ಭಾಗಗಳು ಮೋಶೆಗೆ ಗೊತ್ತಿತ್ತು, ಪ್ರೇರಿತನಾಗಿ ಹೇಳಿದ ಸಂಗತಿ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22, 23 ಆ ವಚನಗಳಲ್ಲಿ ದ ಒನ್ ಹೂ ಇಸ್ ಹಂಗ್ ಆನ್ ಅ ಟ್ರೀ ಇಸ್ ಕರ್ಸ್ಡ್. ಮರಕ್ಕೆ ತೂಗ ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ? ಓದಿದ್ದು ಜ್ಞಾಪಕ ಉಂಟಾ? ಹೌದ್ರಿ, ನಮಗುಂಟು. ನೋಡಿ, ಮೆಸ್ಸಿಯನು ಶಾಪವನ್ನು ಸ್ವೀಕರಿಸಿದ, ಪಾಪವನ್ನು ಸ್ವೀಕರಿಸಿದ. ಅಷ್ಟರೊಳಗೆ 4ನೇ ಮೈಲಿ ಬಂದಿರಬೇಕು. ಕೀರ್ತನೆಗಳು 22ನೇ ಕೀರ್ತನೆ 1ನೇ ವಾಕ್ಯ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಹೇಳಿದನೆ. ಹೌದು, ನಾವು ಕೇಳಿದೆವು. ಬಹಳ 12ನೇ ವಾಕ್ಯ ಅದೇ ಕೀರ್ತನೆ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನಮ್ಮನ್ನು ಮುತ್ತಿಕೊಂಡಿವೆ. 13 ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ಎಲ್ಲರೂ ಸುತ್ತಕೊಂಡಿದ್ರೆ? ಹೌದು, ನಿಜ, ಅದು ನಡೆಯಿತು. 16ನೇ ವಾಕ್ಯ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ಅವರನ್ನು ಆವರಿಸಿಕೊಂಡಿದೆ. ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರೋ ನನ್ನನ್ನು ನೋಡಿ
ನೋಡಿ ಹಿಗ್ಗುತ್ತಾರೆ. ನನ್ನ ಮೇಲ್ಹೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ. ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಕೈ ಕಾಲುಗಳನ್ನು ತಿವಿದರೆ ಹೌದ್ರಿ ನಿಜ. ಅಂಗಿಯನ್ನು ಮೇಲ್ಹೊದಿಕೆಯನ್ನು ಪಾಲು ಮಾಡಲಿಕ್ಕೆ ಚೀಟು ಹಾಕಿದರೆ ಓ ಹೌದು ನಿಜ ನಿಜ. ಕೀರ್ತನೆ 41:9 ವಚನ. ನಾನು ಯಾವನನ್ನು ನಂಬಿದೆನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ ಅಂಥ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ಯೂದನು ಮಾಡಿದನೆ? ಹೌದ್ರಿ, ಆತನು ಮಾಡಿದ. ನೋಡಿ, 5ನೇ ಮೈಲಿ ಬಂತು. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯ. ಯೆಶಾಯನು ಅರಸನಾದ ಆಹಾಜನಿಗೆ ಹೇಳ್ತಾ ಇದ್ದಾನೆ, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಯಾನುವೆಲ್ ಎಂದು ಹೆಸರಿಡುವಳು. ಅದರ ಬಗ್ಗೆ ಮತ್ತಾಯ 1ನೇ ಅಧ್ಯಾಯ 23ನೇ ವಚನದಲ್ಲಿ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಯಾನುವೆಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥ. ಅದು ಮೆಸ್ಸಿಯನ ಬಗ್ಗೆ ಬರೆದಿದ್ದು. ಅರ್ಥವಾಯ್ತಾ? ಹೌದ್ರಿ, ಓಕೆ. ಯೆಶಾಯ 9ನೇ ಅಧ್ಯಾಯ 6 ಮತ್ತು 7ನೇ ವಚನಗಳು. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಹೌದೇ? ಇದು ಯೇಸು ಕ್ರಿಸ್ತನ ಬಗ್ಗೆ ಬರೆದಿತ್ತು. ಯೆಶಾಯ 53ನೇ ಅಧ್ಯಾಯದಲ್ಲಿ ಬಳಲುತ್ತಿರುವ, ನೊಂದಿರುವ, ಹಿಂಸಿಸಲ್ಪಟ್ಟಿರುವ ಸೇವಕ. 61ನೇ ಅಧ್ಯಾಯ ಆರಿಸಿಕೊಳ್ಳಲ್ಪಟ್ಟ ಚೋಸನ್ ಸರ್ವೆಂಟ್ ಸೇವಕ. ಅಷ್ಟರೊಳಗೆ 6ನೇ ಮೈಲಿ ಬಂತು. ಯೇಸು ಸ್ವಾಮಿ ದಾನಿಯೇಲನ ಗ್ರಂಥವನ್ನು ಉಪಯೋಗಿಸಿರಬೇಕು. ನೋಡಿ, ದಾನಿಯೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯ 34ನೇ ವಾಕ್ಯ ಓದಿ. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆಯೂ ಒಡೆಯಲ್ಪಟ್ಟು ಸಿಡಿದು ಬಂದು ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಇದು ಮೆಸ್ಸಿಯನ ಬಗ್ಗೆ ಬರೆದಿತ್ತು. ಪಾದಗಳು, ನೆಬೂಕದ್ನೆಚ್ಚರ್ ನೋಡಿದ ಆ ಕನಸಿನ ಆ ಪ್ರತಿಮೆ ಚೂರು ಚೂರಾಯಿತು. ಇದು ಬರಲಿದೆ. ಮೆಸ್ಸಿಯನು ಜಗತ್ತನ್ನೇ ಆಳುವಂಥ ಸಂದರ್ಭ ಬರಲಿದೆ. 7ನೇ ಅಧ್ಯಾಯ ದಾನಿಯೇಲ 7:13 ಮತ್ತು 14. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಯವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವೂ ಘನತೆಯೂ ರಾಜ್ಯವೂ ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ಇದು ಬರಲಿದೆ. ಮೆಸ್ಸಿಯನ ಬಗ್ಗೆ ಬರೆದಿದ್ದು. ಹೌದೇ? 9ನೇ ಅಧ್ಯಾಯ ದಾನಿಯೇಲ 9:24ನೇ ವಾಕ್ಯ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪವನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು. ಇವೆಲ್ಲ ನೆರವೇರೋದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ದಾನಿಯೇಲ ಬರೆದದ್ದು 490 ವರ್ಷಗಳ ನಂತರ ಇದೆಲ್ಲ ನಡೀತಾ ಇದೆ ಮೆಸ್ಸಿಯನ ಬಗ್ಗೆ. ಹೌದೇ? ಓಕೆ ಎಂದು ಹೇಳಿರಬೇಕು ಆ ಇಬ್ಬರು ಶಿಷ್ಯರು. ಅಷ್ಟರೊಳಗೆ 7ನೇ ಮೈಲಿ ಬಂತು. ಜಕರ್ಯನ ಪ್ರವಾದನೆ ಗ್ರಂಥವನ್ನು ಯೇಸು ಸ್ವಾಮಿ ಬಳಸಿರಬೇಕು. ಜಕರ್ಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯ. ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ಯೇಸು ಕ್ರಿಸ್ತನು ಕತ್ತೆ ಮರಿಯನ್ನು ಸವಾರಿ ಮಾಡಿ ಯೆರೂಸಲೇಮ್ ನಗರಿಗೆ
ನಗರದ ಒಳಕ್ಕೆ ಪ್ರವೇಶಿಸಿದ್ದಾನೆ. ಹೌದ್ರಿ, ನೋಡಿ ಇದನ್ನೇ ಬರೆದಿದ್ದಾರೆ. 6ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ. ಕತ್ತೆ ಮೇಲೆ ಕೂತಿದ್ದಾನೆ. 6ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯಗಳು. ಇವನಿಗೆ ಹೀಗೆ ಹೇಳು, ಸೇನಾಧೀಶ್ವರನಾದ ಯೆಹೋವನು ಹೀಗೆನ್ನುತ್ತಾನೆ, ಇಗೋ ಮೊಳಿಕೆ ಎಂಬ ಪುರುಷನು, ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯೆಹೋವನ ಆಲಯವನ್ನು ಕಟ್ಟುವನು. ಹೌದು, ಅವನೇ ಯೆಹೋವನ ಆಲಯವನ್ನು ಕಟ್ಟಿಸಿ ರಾಜವೈಭವವನ್ನು ತಾಳಿ ತನ್ನ ಸಿಂಹಾಸನದಲ್ಲಿ ಆಸೀನಾಗಿ ಆಳುವನು ಮತ್ತು ಯಾಜಕನು ತನ್ನ ಸಿಂಹಾಸನದಲ್ಲಿ ಕೂಡ್ರುವನು. ಅವರಿಬ್ಬರೂ ಸಮ್ಮತಿ ಸಮಾಧಾನಗಳಿಂದಿರುವರು. ಇದು ಮೆಸ್ಸೀಯನ, ರಾಜಾಧಿರಾಜನ, ಯಾಜಕನ, ಬಲಿದಾನ ಪಶುವಿನ ಬಗ್ಗೆ ಹೇಳಿರುವ ಆ ಪ್ರವಾದನೆ. 11ನೇ ಅಧ್ಯಾಯ ಜಕರ್ಯ 11, 12 ಮತ್ತು 13ನೇ ವಚನಗಳು. ಅನಂತರ ನಾನು, ನಿಮಗೆ ಸರಿಯಾಗಿ ತೋರಿದರೆ ನನಗೆ ಸಂಬಳ ಕೊಡ್ರಿ, ಇಲ್ಲವಾದರೆ ಬಿಡ್ರಿ ಅನ್ನಲು ಅವನು 30 ತೊಲ ಬೆಳ್ಳಿಗಳನ್ನು ತೂಗಿ ನನ್ನ ಸಂಬಳಕ್ಕಾಗಿ ಕೊಟ್ಟರು. ಅವರು ಇವನ ಯೋಗ್ಯತೆ ಇಷ್ಟೇ ಎಂದುಕೊಂಡು ನನಗೆ ಕೊಟ್ಟ ಭಾರೀ ಸಂಬಳವನ್ನು ಯೆಹೋವನು ನೋಡಿ ಅದನ್ನು ಡಬ್ಬಿಗೆ ಹಾಕು ಎಂದು ಅಪ್ಪಣೆ ಮಾಡಿದಾಗ ನಾನು ಆ 30 ತೊಲ ಬೆಳ್ಳಿಯನ್ನು ತೆಗೆದು ಯೆಹೋವನ ಆಲಯದ ಡಬ್ಬಿಗೆ ಹಾಕಿದೆನು. ಯೂದನು ಯೇಸು ಸ್ವಾಮಿಯನ್ನು ಹಿಡಿದುಕೊಡಲಿಕ್ಕೆ 30 ಬೆಳ್ಳಿ ನಾಣ್ಯಗಳನ್ನು ಸ್ವೀಕರಿಸಿದನೇ. ಹೌದು ಹೌದು, ನಿಜ, ಅದು ಮಾಡಬಾರ್ದಾಗಿತ್ತು. ಅದರ ಬಗ್ಗೆ ಪ್ರವಾದನೆ ಇದೆ ನೋಡಿ. ಓಕೆ, ಹೌದೇ? 13ನೇ ಅಧ್ಯಾಯ ಜಕರ್ಯ 7ನೇ ವಾಕ್ಯ. ಸೇನಾಧೀಶ್ವರ ಯೆಹೋವನು ಹೀಗೆನ್ನುತ್ತಾನೆ, ಖಡ್ಗವೇ, ನಾನು ನೇಮಿಸಿದ ಕುರುಬನು ನನ್ನ ಸಂಗಡಿಗನೂ ಆಗಿರುವವನಿಗೆ ವಿರುದ್ಧವಾಗಿ ಎಚ್ಚರಗೊಳ್ಳು. ಕುರುಬನನ್ನು ಹೊಡೆ, ಕುರಿಗಳು ಚದುರಿ ಹೋಗುವವು. ಬರೆದಿದ್ದಾರ? ಹೌದು. ನೀವೆಲ್ಲ ಓಡಿ ಹೋದರೆ ಅಲ್ವೇ? ಹೌದ್ರಿ, ನಡೀತು. ಇದರ ಪ್ರಕಾರ ನಡೀತು. ಅವರಿಗೆ ಸಂಪೂರ್ಣವಾಗಿ ಅರ್ಥವಾಗಲಿಲ್ಲ. ಕೊನೆಗೆ ಎಮ್ಮಾಹು ಪಟ್ಟಣಕ್ಕೆ ಬಂದಿದ್ದಾರೆ. ಬನ್ನಿರಿ, ನಮ್ಮ ಮನೆಗೆ ಬನ್ನಿರಿ. ಅಲ್ಲಿ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದು ಆಶೀರ್ವದಿಸಿ ಮುರಿದು ಹಂಚುವ ಸಮಯ, ದೇವರಿಗೆ ಕೃತಜ್ಞತೆ ಹೇಳುವಂಥ ಸಮಯ. ಆ ಇಬ್ಬರು ಶಿಷ್ಯರ ಕಣ್ಣುಗಳು ತೆರೆಯಲ್ಪಟ್ಟವು, ಮೊಳೆಯ ಗುರುತುಗಳನ್ನು ನೋಡಿದರು. ಎಂಥ ವ್ಯತ್ಯಾಸ! ಯೇಸು ಸ್ವಾಮಿ ಅವರ ಮಧ್ಯದಿಂದ ಕಣ್ಮರೆಯಾದನು. ಆಗ ತಿರುಗಿ ಓಡಿ ಹೋಗ್ತಾರೆ. ರಾತ್ರೋರಾತ್ರಿ ಅದೇ ರಾತ್ರಿ ಹೋಗ್ತಾರೆ, ತಿರುಗಿ ಹೋಗ್ತಾರೆ. ಎಷ್ಟು ಉತ್ಸುಕರಾಗಿ, ಸಂತುಷ್ಟರಾಗಿ, ಸಂತೋಷದಿಂದ ಓಡಿ ಹೋಗ್ತಾರೆ. ಇಲ್ಲಿ ಬಂದಾಗ ತಲೆಬಾಗಿ ದುಃಖದಿಂದ ಬಂದವರು ತಿರುಗಿ ಹೋಗುವಾಗ ಸಂತುಷ್ಟರಾಗಿ, ಯೇಸು ಸ್ವಾಮಿ ಎದ್ದಿದ್ದಾನೆ, ನಮ್ಮ ಮಧ್ಯದಲ್ಲಿ ಬಂದನು. ಸಹೋದರಿಯೇ, ಸಹೋದರನೇ, ನಿಮ್ಮ ಕಣ್ಣೀರಿನ ಮಧ್ಯದಲ್ಲಿ, ಚಿಂತೆಯ ಮಧ್ಯದಲ್ಲಿ, ನಿರಾಶೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ಬರುತ್ತಾನೆ. ವಾಕ್ಯದ ಮುಖಾಂತರ ನಮ್ಮೊಡನೆ ಸಂಭಾಷಿಸುತ್ತಾನೆ. ಪ್ರವಾದನೆಗಳೆಲ್ಲ ನಡೆದದ್ದು ಆತನ ಜೀವನದಲ್ಲಿ, ಆತನ ಮರಣದಲ್ಲಿ, ಪುನರುತ್ಥಾನದಲ್ಲಿ. ಇನ್ನೂ ಬರಲಿದೆ, ತಿರುಗಿ ಬರಲಿದ್ದಾನೆ. ಬರುವಂಥ ಪ್ರವಾದನೆಗಳು ನಡೆಯುವ ಸಮಯ ಬಹಳ ದೂರವಿಲ್ಲ. ಸುತ್ತಮುತ್ತಲೂ ನೋಡಿದಾಗ ನಮಗೆ ಗೊತ್ತು. ಇಂದು ನಾವು ನಮಿಸೋಣ.